ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಚನಾ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಗುರುವಾರದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ನ ನಾನು ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ. ನಾನು ಯಾಕೆ ಇಷ್ಟು ಖುಷಿಯಿಂದ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಿಮಗೆ ಈ ವಿಡಿಯೋದನ್ನ ಕೊನೆಯ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಿರಾ ವಿಡಿಯೋ ನೋಡಿ ಅಂತ ಹೇಳ್ತಾ, ಮೊದಲಿಗೆ ಬೆಳಗ್ಗೆ ಬೇಗ ಎದ್ದು ಬಾಗಿಲೆಲ್ಲ ಒರೆಸಿ ಆ್ಯಸ್ ಯೂಶ್ವಲ್ ನಾನು ಇಲ್ಲೊಂದು ಪುಟ್ಟದಾಗ ಒಂದು ರಂಗೋಲೆ ಹಾಕ್ತಾಯಿದ್ದೀನಿ. ನನಗೆ ಹೇಗೆ ಬರುತ್ತೆ ಹಾಗೆ ಸಿಂಪಲಾಗಿ ಹಾಕ್ತಾಯಿದ್ದೀನಿ. ರಂಗೋಲಿ ಹೇಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ. ನೋಡಿ, ಈ ರೀತಿ ರಂಗೋಲಿ ಎಲ್ಲ ಹಾಕಾದ್ಮೇಲೆ ತುಂಬ ಚೆನ್ನಾಗೇನು ಹಾಕಲ್ಲ, ಒಂದು ಮೀಡಿಯಮಾಗಿ ಹಾಕಿದ್ದೀನಿ. ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಿಲ್ಲಿ ರಂಗೋಲಿ ಎಲ್ಲ ಹಾಕಾದ್ಮೇಲೆ ಕಾಫಿ ಮಾಡ್ಕೊಂಡು ಕುಡಿದು ಹಾಗೆ ಇವತ್ತು ವೆಜಿಟೇಬಲ್ಸ್ ತರಬೇಕಾಗಿತ್ತು. ಗುರುವಾರ ಆಗಿರೋದ್ರಿಂದ ನಾನು ಪ್ರತಿ ಗುರುವಾರ ವೆಜಿಟೇಬಲ್ಸ್ ತರೋ ಹಾಗೆ ರೆಡಿ ಮಾಡ್ಕೊತೀನಿ ಅಂದ್ಕೊಂಡು ನಾವು ಬೆಳಗ್ಗೆನೇ ಬೇಗ ಹೋಗಿ ರಿಲಯನ್ಸಲ್ಲಿ ವೆಜಿಟೇಬಲ್ಸ್ ತೊಗೊಂಬಂದುಬಿಡ್ತೀವಿ. ವೆಜಿಟೇಬಲ್ಸ್ ತೊಗೊಂಬರೋ ಅಷ್ಟೊತ್ತಿಗೆ 9:30 ಆಗೋಗಿತ್ತು. ಸೊ ಇಮಿಡಿಯೇಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು, ಆದರೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನಾನು ಮನೆಯಲ್ಲೇ ಇದ್ದಿದ್ದ ದಿವಸ ಸ್ಪೆಷಲ್ಲಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತೀನಿ. ಯೂಶ್ವಲಿ ಆಫೀಸ್ಗೆ ಹೋಗೋ ದಿವಸ ಚಪಾತಿ ಕಂಪಲ್ಸರಿ ಚಪಾತಿ ಮಾಡಿ ಒಂದು ಪಲ್ಯ ಮಾಡಿಟ್ಬಿಟ್ಟು ಹೊರಟೋಗ್ತೀವಿ. ಹಾಗಾಗಿ ಮನೆಯಲ್ಲೇ ಇದ್ದಿದ್ದ ದಿವಸ ಬೇರೆ ಏನಾದ್ರೂ ಡಿಫ್ರೆಂಟಾಗಿರೋ ಅಂತಹ ಬ್ರೇಕ್ಫಾಸ್ಟ್ನ ಮಾಡ್ತೀನಿ. ಅದಕ್ಕೆ ಇವತ್ತು ನಾನು ನುಗ್ಗೆಕಾಯಿಯಿಂದ ಪಲಾವ್ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ನೋಡಿ, 1 ಸ್ಪೂನಷ್ಟು ಧನ್ಯ, ಹಾಗೆ ಖಾರಕ್ಕೆ ತಕ್ಕಾಗೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ 1 ಹಿಡಿಯಷ್ಟು ಪುದೀನ ಸೊಪ್ಪು, ಹಾಗೆ 2 3 ಇಂಚಷ್ಟು ಶುಂಠಿ, ಇದೆಲ್ಲದನ್ನು ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ನೀರೇನು ಹಾಕೋದು ಬೇಕಾಗಿಲ್ಲ. ಈ ನುಗ್ಗೆಕಾಯಿ ಬಾತು ಅಂತಾರೆ, ಪಲಾವ್ ಅಂತೀವಿ. ಹೇಗಾಗುತ್ತೆ ಅಂದರೆ ಒಂದು ಡಿಫ್ರೆಂಟಾಗೇ ಇರುತ್ತೆ ಅಂತ ಹೇಳ್ಬೋದು. ನುಗ್ಗೆಕಾಯಿ ಯಾರಿಗಿಷ್ಟ ಇಲ್ಲ ಹೇಳಿ? ಸಾಂಬಾರು ಹಾಕಿದ್ರೂ ಎಲ್ಲರೂ ಇಷ್ಟಪಡ್ತಾರೆ, ಫ್ರೈ ಮಾಡಿದ್ರು ಇಷ್ಟಪಡ್ತಾರೆ. ಹಾಗಾಗಿ ನಾನು ಈ ರೀತಿ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಮನೆಯವರೆಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು. ಒಂದು ಸ್ಪೆಷಲ್ ಬಾತ್ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಅಕ್ಕಿನ ಆಲ್ರೆಡಿ ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಆ ನುಗ್ಗೆಕಾಯಿನ ನಾವು ಪಲಾವ್ನ ಕುಕ್ಕರಲ್ಲಿ ಮಾಡಬಾರ್ದು, ಯಾಕಂದರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಅದಕ್ಕೆ ನಾನು ಇಲ್ಲೊಂದು ಸಾಂಬಾರು ಮಾಡೋವಂತಹ ಪಾತ್ರೆನೇ ಇಟ್ಕೊಂಡು ತುಪ್ಪ ಹಾಕ್ತಾಯಿದ್ದೀನಿ. 3 ರಿಂದ 4 ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ ಸೋಂಪು, ಆಮೇಲೆ ಕಲ್ಲುವ್ವ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ ಸ್ಟಾರ್ ಅನಾನಸ್ ಹೂವು, ಇದೆಲ್ಲದನ್ನು ಹಾಕ್ಕೊಂಡು ಸ್ವಲ್ಪ ಅದು ಫ್ಲೇವರ್ ಬಿಡೋವರೆಗೂ ಆ ತುಪ್ಪದಲ್ಲೇ ಹುರ್ಕೊಬೇಕಾಗುತ್ತೆ. ಆ ಫ್ಲೇವರ್ ಎಲ್ಲ ಬಿಟ್ಟ ಮೇಲೆ ಒಂದು ಅಲ್ಲೇ ಶುರುವಾಗುತ್ತೆ ನಮಗೆ ನಾವು ಬಾತ್ ಹೇಗೆ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಒಂದೊಳ್ಳೆ ಘಮನೇ ಬರುತ್ತೆ. ಆಗ ಹೆಚ್ಚಿರೋ ಅಂತಹ ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅಂದರೆ ಟ್ರಾನ್ಸ್ಪರೆಂಟ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಚೆನ್ನಾಗಿ ಹಣ್ಣಾಗಿರೋ ಅಂತಹ ಟೊಮೆಟೊ, ಒಂದು ಮೀಡಿಯಮ್ ಸೈಜ್, ಒಂದು ಆ್ಯಪಲ್ಗಿಂತ ಸಣ್ಣಗಿರೋ ಅಂತಹ ಟೊಮೆಟೊನ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕ್ಕೊಂಡು ಟೊಮೆಟೊ, ಈರುಳ್ಳಿ ಎರಡೂ ಚೆನ್ನಾಗಿ ಬೇಯಬೇಕಂತಂದರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಬೇಕಾಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಉಪ್ಪು ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಇದೆರಡೂ ಫ್ರೈ ಆದಮೇಲೆ ನಾವಿಲ್ಲಿ ರುಬ್ಬಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಆ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಅದು ಕೂಡ ಆಲ್ಮೋಸ್ಟ್ ಸ್ವಲ್ಪ ನೀರು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಫ್ರೈ ಮಾಡ್ಕೊತಾ ಇದ್ದೀವಿ ಅಂತ. ಈ ಮಸಾಲೆ ಹಾಕಿದ್ಮೇಲೆ ಇನ್ನೂ ಫ್ಲೇವರ್ ಜಾಸ್ತಿ ಆಗುತ್ತೆ, ಒಂದೊಳ್ಳೆ ಬಿರಿಯಾನಿ ಟೇಸ್ಟೇ ಬರುತ್ತೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ.
ನಮಗೆ ಮಾಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಇವತ್ತಿನ ಅಡುಗೆ ನಮಗೆ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು. ಇದು ಆಲ್ಮೋಸ್ಟ್ ಇವಾಗ ನೀರು ಡ್ರೈ ಆಗೋವರೆಗೂ ಸ್ವಲ್ಪ ಡ್ರೈ ಮಾಡ್ಕೊಬೇಕಾಗುತ್ತೆ. ನೀರೆಲ್ಲ ಡ್ರೈ ಆದಮೇಲೆ ಈ ತೊಳೆದು ಒಂದು 3 ನಾನು 2 ಸಾಕಾಗಿತ್ತು, ಆದ್ರೂ ನಾನು ಸಾಕಾಗುತ್ತೆ ಇಲ್ಲ ಅಂತಂತ ಗೊತ್ತಾಗ್ದಿರ 3 ನುಗ್ಗೆಕಾಯಿನ ನಾನಿಲ್ಲಿ ಹೆಚ್ಚಿಟ್ಕೊಂಡಿದ್ದೆ. ನುಗ್ಗೆಕಾಯಿ ಗೊತ್ತಿಲ್ಲ ನನಗೆ ರೇಟು, ರಿಲಯನ್ಸಲ್ಲಿ 5 ರೂಪಾಯಿ ಒಂದು ನುಗ್ಗೆಕಾಯಿ ಹಂಗೆ ಸಿಕ್ತು. ಹಾಗಾಗಿ ನುಗ್ಗೆಕಾಯಿನ ನಾನು ಇಲ್ಲಿ ತೊಗೊಂಬಂದು ಇವತ್ತು ಗುರುವಾರ ಮಾಡಿರೋದು. ಬೆಳಗ್ಗೆ ನುಗ್ಗೆಕಾಯಿ ಬಾತ್ ಮಾಡಿದ್ದೀನಿ, ಮಧ್ಯಾಹ್ನ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀವಿ. ನೋಡಿ ಈ ರೀತಿ ಹಾಕ್ಕೊಂಡು ನುಗ್ಗೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆದಮೇಲೆ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದು ಮೊಸರು. 1 ಕಪ್ ಮೊಸರು ಹಾಕಬೇಕಾಗುತ್ತೆ. ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಬೇಕಾಗುತ್ತೆ. ನಿಮಗೆಲ್ಲ ಗೊತ್ತು, ಕಸ್ತೂರಿ ಮೇಥಿ ಹಾಕ್ಬಿಟ್ರಂತೂ ಒಂದೊಳ್ಳೆ ಅದ್ಭುತವಾದಂತಹ ರುಚಿನೇ ಕೊಡುತ್ತೆ ಬಾತು ಅಂತ ಹೇಳ್ಬೋದು. ನೋಡಿ ನಿಮ್ಗೆ ಇವಾಗ ಇಲ್ಲಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಯಾವ ರೀತಿ ಬಾತ್ ಆಗುತ್ತೆ ಇವತ್ತು ಅಂತ ಹೇಳಿ. ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ನಮಗೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೆ. ಆವಾಗ ಆಲ್ರೆಡಿ ಒಂದ್ಸಲಿ ನಾವು ಟೊಮೆಟೊ ಮತ್ತು ಈರುಳ್ಳಿನ ಬೇಯಿಸ್ಕೊಳಕ್ಕೆ ಅಂತೇಳಿ ಉಪ್ಪು ಹಾಕಿದ್ವಿ. ಇವಾಗ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಯಾವ ಮೆಜರ್ಮೆಂಟಲ್ಲಿ ಮಾಡ್ತಾಯಿದ್ದೀವ ಆ ಮೆಜರ್ಮೆಂಟ್ಗೆ ನಾವು ಉಪ್ಪು ಹಾಕ್ಕೊಂಡು ಆಲ್ರೆಡಿ ನೆನೆಸಿರೋ ಅಂತಹ ಅಕ್ಕಿ ಹಾಕ್ಕೊಬೇಕು. ಮತ್ತು ಈ ನುಗ್ಗೆಕಾಯಿ ಬಾತ್ಗೆ ಬಿಸಿನೀರೇ ಹಾಕ್ಕೊಬೇಕು. ನುಗ್ಗೆಕಾಯಿ ಬಾತ್ಗೆ ಅಂತಲ್ಲ, ನಾವು ಅಡುಗೆ ಸ್ಟಾರ್ಟ್ ಮಾಡ್ತಿದ್ದಂಗೆ ನಾನೇನು ಮಾಡ್ತೀನಿ, ಒಂದು ಕೆಟಲಲ್ಲಿ ನೀರು ಕಾಯಿಸ್ಕೊತೀನಿ, ಇಲ್ಲ ಪಕ್ಕ ಇನ್ನೊಂದು ಬರ್ನರಲ್ಲಿ ನಾನು ನೀರು ಬಿಸಿಗೆ ಇಟ್ಕೊಂಡಿರ್ತೀನಿ. ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ, ಬೇಗ ಆಗುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ 9:30 ಆಗೋಗಿತ್ತು. ನಾನು ಇವತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ನಾನು 10:30 ಲಾಗಿನ್ ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮುಗಿಸ್ಬೇಕಾಗಿತ್ತು. ನಾನು 10:30ಗೆ ಲಾಗಿನ್ ಆಗೋದು. ಹಾಗಾಗಿ ಅಷ್ಟಲ್ಲಿ ನಾನು ಮುಗಿಸ್ಬಿಡೋಣ ಅಂಥೇಳಿ ಪಕ್ಕದಲ್ಲಿ ಬಿಸಿನೀರು ಕೆಟಲಲ್ಲಿ ಇಟ್ಕೊಂಡಿದ್ದೆ. 1 ಗ್ಲಾಸ್ ಅಕ್ಕಿಗೆ ಇಲ್ಲಿ 2.25 ಗ್ಲಾಸ್ ಸ್ವಲ್ಪ ನಮಗೆ ಮುದ್ದೆ ಹಂಗಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ 2.25 ಗ್ಲಾಸ್ ಅಷ್ಟು ನಾವು ಇಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡ್ರೆ ಇಮ್ಮಿಡಿಯೇಟಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಸಿನೀರು ಹಾಕಿರೋದ್ರಿಂದ ಇಮ್ಮಿಡಿಯೇಟಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಮೇಯ್ನ್ ರಾಯ್ತ ಬೇಕು. ರಾಯ್ತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ರಾಯ್ತ ಕೂಡ ಮಾಡ್ಕೊಂಡಿದ್ದೀನಿ. ಆದರೆ ನಾನು ಇದನ್ನು ನಾನಾಗೆ ಓನಾಗಿ ಮಾಡ್ತಾಯಿದ್ದೀನಿ. ನಾನು ಎಲ್ಲೂ ಇದನ್ನು ಟೇಸ್ಟ್ ಮಾಡಿರಲಿಲ್ಲ. ಸುಮ್ಮನೆ ಹಾಗೆ ನುಗ್ಗೆಕಾಯಲ್ಲೂ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ನಿಮಗೇನಾದರೂ ನೋಡಿದಾಗ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಇಲ್ಲ ಎಲ್ಲಾದರೂ ಆಲ್ರೆಡಿ ತಿಂದಿದ್ರೆ, ಇಲ್ಲ ನೀವು ಕೂಡ ಮನೆಯಲ್ಲಿ ಮಾಡ್ತಾಯಿದ್ದೀರಾ ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣದಾಗ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಸೌತೆಕಾಯಿನ ರೌಂಡಕ್ಕೂ ಹೆಚ್ಕೊಂಡಿದ್ದೀನಿ, ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸೌತೆಕಾಯಿನೂ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೇಕಾಗುತ್ತೆ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ರಾಯ್ತಾಗೆ ಗಟ್ಟಿ ಮೊಸರು ಇರಬೇಕು. ಒಂದು ಸ್ವಲ್ಪನೂ ನೀರು ಹಾಕಬಾರ್ದು, ಅಷ್ಟು ಗಟ್ಟಿ ಮೊಸರು ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮೊಸರು ಕೂಡ ತೊಗೊಂಬಂದಿದ್ದೆ ರಿಲಯನ್ಸಿಂದನೇ ಬರುವಾಗ. ನೋಡಿ ಇಲ್ಲಿ ಮೊಸರು ಕೂಡ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 1/4 ಲೀಟ್ರಷ್ಟು ಮೊಸರನ್ನ ನಾನು ಹಾಕ್ಬಿಡ್ತೀನಿ. ನಾವು 1 ಟೈಮ್ಗಾಗಿರೋದ್ರಿಂದ 1/4 ಲೀಟ್ರ್ ಹಾಕ್ತಾಯಿದ್ದೀವಿ. 2 ಟೈಮ್ಗಾದ್ರೆ ಅರ್ಧ ಲೀಟ್ರ್ ಮೊಸರು ಕಂಪಲ್ಸರಿ ಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಉಪ್ಪು ಹಾಕ್ಕೊಂಡೆ. ನೋಡಿ ಇವಾಗ ಆ ರಾಯ್ತ ಆಗೋಷ್ಟೊತ್ತಿಗೆ 1-2 ಸಲ ನಾನಿಲ್ಲಿ ಕೈ ಆಡಿಸಿದ್ದೆ, ತಲ ಹಿಡಿಬಾರ್ದು ಅಂತ ಹೇಳಿಬಿಟ್ಟು. ನೋಡಿ ಯಾವ ರೀತಿ ನುಗ್ಗೆಕಾಯಿ ಪಲಾವ್ ಆಗಿದೆ ಅಂತ. ನೋಡಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಕಲರ್ಫುಲ್ಲಾಗಿ ಆಗಿದೆ ಅಂತ ಅಂದ್ಬಿಟ್ಟು. ಟೇಸ್ಟು ಕೂಡ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಅಷ್ಟು ಚೆನ್ನಾಗಾಗಿದೆ ಟೇಸ್ಟು. ನಮ್ಮ ಹಸ್ಬೆಂಡ್ ರವಿಗಂತೂ ತುಂಬ ಅಂದ್ರೆ ತುಂಬ ಇಷ್ಟ ಆಗೋಯ್ತು. ಅಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಯಾವ ರೀತಿ ತೋರಿಸಿದ್ರು, ನಿಮಗೆ ಬೇಕಿದ್ರೆ ಆಲ್ಟರ್ನೇಟ್ ಚೇಂಜಸ್ ಕೂಡ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಆ ಮೊಸರು ಹಾಕಿದ್ವಲ್ಲ, ಆ ಮೊಸರುನೇ ಒಂದು ಫ್ಲೇವರ್ ಕೊಡುತ್ತೆ, ಟೊಮೆಟೊನೇ ಒಂಥರ ಹುಳಿ ಕೊಡುತ್ತೆ. ಬೇಕಿದ್ರೆ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ಕೂಡ ಹಿಂಡ್ಕೊಳ್ಳಿ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ನಾನು ರೆಡಿ ಮಾಡಿಕೊಂಡೆ ಪಲಾವ್ನ. ಹಾಗೆ ಮನೆಯಲ್ಲಿ ಬಾಳೆ ಎಲೆ ಕೂಡ ಇತ್ತು. ಬಾಳೆ ಎಲೆ ಮೇಲೆ ಹಾಕ್ಬಿಟ್ರೆ ಅದ್ರ ಫ್ಲೇವರು ಕೂಡ ಇನ್ನೂ ಒಂದು ಅದ್ಭುತ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಬ್ರೇಕ್ಫಾಸ್ಟ್ ಅಂತೂ ಮನೆಯವರೆಲ್ಲರೂ ನಾವು ಎಂಜಾಯ್ ಮಾಡ್ಕೊಂಡು ತಿಂದ್ವಿ. ಈ ಬ್ರೇಕ್ಫಾಸ್ಟ್ ಎಲ್ಲ ಮಾಡಾದ್ಮೇಲೆ 10:30 ಆಯಿತು. ನಾನು ಲಾಗಿನ್ ಆದೆ. ಮಧ್ಯ ಎದ್ದೊಳ್ತಾನೆ ಇರ್ತೀನಿ. ಹೀಗೆ ಎದ್ದು ಆಚೆ ಹೋದಾಗ ನೋಡಿ ಇಲ್ಲಿ ನಾನು ಮೆಂತ್ಯನ
ನೆನೆಸ್ಬಿಟ್ಟು ತಿನ್ನೋಕ್ಕೆ ಅಂತೇಳಿ ನೆನೆಸ್ಬಿಟ್ಟು ಕಹಿ ತಿನ್ನೋಕ್ಕಾಗಲ್ಲ ಅಂತೇಳಿ ಎತ್ತಿಟ್ಬಿಟ್ಟಿದ್ರು. ಅದು ಹಾಗೆ ಮೊಳಕೆ ಬಂದಿತ್ತು ಅಂತೇಳಿ ಸುಮ್ಮನೆ ಹಂಗೆ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದನ್ನು ಇನ್ನು ಸ್ವಲ್ಪ ದೊಡ್ಡದಾಗಲಿ ಸಾಂಬಾರ್ಗೆ ಎತ್ಕೊಳ್ಳೋಣ ಅಂತಂತೇಳ್ಬಿಟ್ಟು ಹಾಗೆ ಬೆಳೆಸ್ತಾ ಇದ್ದೀನಿ. ಇದೊಂದು ಟೈಪ್ ಆಫ್ ಕ್ಯಾಕ್ಟಸ್ ಪ್ಲ್ಯಾಂಟು. ಹೀಗೆ ಒಂದು ರೆಸಾರ್ಟ್ಗೆ ಹೋದಾಗ ಅಲ್ಲಿತ್ತು ಅಂಥೇಳಿ ಒಂದೇ ಒಂದು ಹಿಂಗೆ ಕಿತ್ಕೊಂಬಂದು ನಾನು ಪಾಟಲ್ಲಿ ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ನನ್ನ ಫೇವ್ರೆಟ್ ಗಿಡ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಗಿಡದಲ್ಲಿ ಇವತ್ತು ರೋಸ್ ಕೂಡ ಬಿಟ್ಟಿತ್ತು. ಆ ರೋಸ್ನ ಇವತ್ತು ರಾಯರಿಗೆ ಮುಡಿಸಿ ಪೂಜೆ ಮಾಡಬೇಕು ಅಂಥೇಳಿ ಕಿತ್ಕೊಂಬಂದೆ. ಅಂತಂಥೇಳಿ ರೋಸ್ ಕಿತ್ಕೊಂಬಂದೆ. ಹಾಗೆ ನಾನು ಹೇಳಿದ್ದೆ ಮಂತ್ರಾಲಯಕ್ಕೆ ಹೋಗಿದ್ವಿ ಇಲ್ಲ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ. ಮಂತ್ರಾಲಯದಿಂದ ಏನು ತಂದೆ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳಿದ್ದು ಇವತ್ತಿನ ವೀಡಿಯೋ ನಾನು ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ ಅಂತಂತ ಹೇಳಿಬಿಟ್ಟು. ನಮ್ಮ ಮನೆಯಲ್ಲಿ ರಾಯರು ಫೋಟೋ ಇರಲಿಲ್ಲ, ಆದರೆ ಮಂತ್ರಾಲಯದಿಂದನೇ ತರಬೇಕು ಅಂತ ನನ್ನ ಆಸೆ ಆಗಿತ್ತು. ಹಾಗಾಗಿ ಮಂತ್ರಾಲಯದಿಂದ ಇದೊಂದು ಫೋಟೋ ತೊಗೊಂಬಂದೆ. ಹಾಗೆ ಒಂದು ಸಣ್ಣದೊಂದು ವಿಗ್ರಹ ತರಬೇಕು ಅಂತಲೂ ಕೂಡ ನನಗೆ ಆಸೆ ಇತ್ತು. ಈ ಪಂಚಲೋಹದ್ದೆಲ್ಲ ಸಿಗುತ್ತಲ್ಲ, ಅದನ್ನು ನೋಡಿದ್ವಿ. ಕಾಸ್ಟ್ಲಿ ಅಂತ ಅನ್ನಿಸ್ತು. ಏನೇ ಕಾಸ್ಟ್ಲಿ ಆದ್ರೂ ತೊಗೊಂಬಿಡೋಣ ಅಂತ ನೋಡಿದ್ರೆ ಅಷ್ಟು ಕಳೆಯಾಗಿರಲಿಲ್ಲ. ಯಾಕೋ ಸಮಾಧಾನನೇ ಅನಿಸ್ತಿರ್ಲಿಲ್ಲ. ರಾಯರನ್ನು ನೋಡಿದ್ರೇ ಖುಷಿ ಆಗಬೇಕು. ಈ ಥರ ಫೋಟೋ ಈ ಥರ ಇರೋ ಫೋಟೋನ ನಾನು ತೊಗೊಂಬರ್ಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡೆ. ಅಮ್ಮ ಮನೆಯಲ್ಲಿ ಇತ್ತು, ಆದರೆ ನಾನು ಮದುವೆ ಆದಮೇಲೆ ಇವ್ರ ಮನೆಯಲ್ಲಿ ರಾಯರು ಫೋಟೋನೇ ಇರಲಿಲ್ಲ. ಹಾಗೆ ಸುಮ್ಮನೆ ನಾನು ಪೂಜೆ ಮಾಡ್ಕೊಂಡು ಹೋಗ್ತಿದ್ದೆ. ಯಾಕಂದರೆ ನನಗೆ ರಾಯರನ್ನ ಮಂತ್ರಾಲಯದಿಂದನೇ ತರಬೇಕು ಅಂತ. ಹಾಗಾಗಿ ಇವತ್ತು ನಮ್ಮನೆಗೆ ರಾಯರು ಬಂದರು ಮಂತ್ರಾಲಯದಿಂದ ನಮ್ಮನೆಗೆ ಅಂತಂತ ಹೇಳಿಬಿಟ್ಟು ನಾನು ರಾಯರನ್ನು ಮಂತ್ರಾಲಯದಿಂದನೇ ತಂದಿದ್ದೀನಿ. ಗುರುವಾರ ಪೂಜೆ ಮಾಡಬೇಕು ಅಂತೇಳಿ ಅದನ್ನು ಫೋಟೋನ ತೆಗೆದಿರ ಹಾಗೆ ಇಟ್ಟಿದ್ದೆ. ಸಂಜೆ ನಾನು ಆಫೀಸ್ ವರ್ಕ್ ಎಲ್ಲ ಮುಗಿದ ಮೇಲೆ ಎದ್ದು ಮತ್ತು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ನಾನು ಇಲ್ಲಿ ರಾಯರು ಫೋಟೋನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅಲ್ಲಿ ನಮ್ಮ ಡೈನಿಂಗ್ ಹಾಲಲ್ಲಿ ಒಂದು ಕಬೋರ್ಡ್ ಇದೆ, ಆ ಕಬೋರ್ಡ್ ಮೇಲ್ಗಡೆ ಇಡೋಣ, ದೊಡ್ಡದಾಗಿ ಫೋಟೋ ಚೆನ್ನಾಗಿ ಕಾಣುತ್ತೆ ಅಂತಂತ ಹೇಳಿಬಿಟ್ಟು ರಾಯರು ಫೋಟೋ ಇಟ್ಟು ಅಲ್ಲೆಲ್ಲ ಅದನ್ನೆಲ್ಲ ಒರೆಸಿ ರಾಯರಿಗೆ ಪೂಜೆ ಮಾಡ್ತಾಯಿದ್ದೀನಿ. ನಾನು ರಾಯರು ಪೂಜೆನ ಆಲ್ಮೋಸ್ಟ್ ಒಂದು 20 ವರ್ಷದಿಂದ ಮಾಡ್ತಾಯಿದ್ದೀನಿ. ರಾಯರು ನನಗೆ ಒಳ್ಳೆಯದೇ ಮಾಡಿದ್ದಾರೆ. ಸ್ವಲ್ಪ ತಡವಾಗಿ ಮಾಡಿದ್ರೂ ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಹಾಗಾಗಿ ನಾನು ಪ್ರತಿ ಗುರುವಾರನೂ ಸಂಜೆ ನಾನು ಉಪವಾಸ ಇರ್ತೀನಿ. ಸೂರ್ಯ ಮುಳುಗಿದ ಮೇಲೆ ಯಾವುದೇ ಊಟ ಮಾಡೋದಿಲ್ಲ. ಉಪ್ಪು ಖಾರ ಇರೋ ಅಂಥದ್ದನ್ನ ನಾನೇನೂ ತಿನ್ನೋದಿಲ್ಲ. ಹಂಗೂ ನಮ್ಮ ಮನೇಲೆಲ್ಲ ನಮ್ಮ ಅತ್ತೆ ನಮ್ಮ ಹಸ್ಬೆಂಡು ಎಲ್ಲ ಹಾಲು ಕುಡಿ, ಫ್ರೂಟ್ಸ್ ತಿನ್ನು. ಹಾಗೆ ನಮ್ಮಮ್ಮ ನಮ್ಮ ತಂದೆ ಎಲ್ಲರೂ ಹೇಳ್ತಾಯಿದ್ರು ಫ್ರೂಟ್ಸ್ ತಿನ್ನು, ಹಾಲು ಕುಡಿ ಅಂತ. ಏನೋ ನನಗೆ ಸಮಾಧಾನನೇ ಆಗಲ್ಲ. ತೀರಾ ಹುಷಾರಿಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಇಲ್ಲ, ನಾಳೆ ಏನೋ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಲ್ಲ, ನಾಳೆ ವರಮಹಾಲಕ್ಷ್ಮಿ ಇದೆ, ಬೆಳಗ್ಗೆ ಬೇಗ ಎದ್ದೊಳ್ತೀವಿ, ಸಂಜೆ ಉಪವಾಸ ಇದ್ದರೆ ಎದ್ದೊಳಕ್ಕಾಗಲ್ಲ. ಅಂಥ ಸಂದರ್ಭಗಳಲ್ಲಿ ಮಾತ್ರ ನಾನು ಊಟ ಮಾಡ್ತೀನಿ. ಇಲ್ಲದೆ ಹೋದರೆ ಆಲ್ಮೋಸ್ಟ್ ನಾನು 90% ಉಪವಾಸ ಇದ್ದು ರಾಯರನ್ನು ಆರಾಧನೆ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೀನಿ ನನಗಾಗೋವರೆಗೂ, ನನ್ನ ಕೊನೆ ಉಸಿರು ಇರೋವರೆಗೂ ನಾನು ಗುರುವಾರ ರಾಯರನ್ನು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು. ರಾಯರು ಯಾಕಂದರೆ ನನಗೆ ಅಷ್ಟು ಒಳ್ಳೇದು ಮಾಡಿದ್ದಾರೆ. ಹಾಗಾಗಿ ನನಗೆ ರಾಯರಂದ್ರೇ ಭಕ್ತಿ ಜಾಸ್ತಿ ನನಗೆ. ಇವತ್ತಿಂದ ಅಲ್ಲ, ನಾನು ಹೇಳ್ದಂಗೆ ಒಂದು 20 ವರ್ಷದಿಂದ ನಾನು ರಾಯರನ್ನು ಪೂಜೆ ಮಾಡ್ಕೊಂಬಂದಿದ್ದೀನಿ. ಅವತ್ತಿಂದನೂ ಕೆಲವು ಸಲ ನನಗೆ ಕೆಟ್ಟದಾದಾಗಲೂ ನಮ್ಮ ತಂದೆ ಬೈದಿದ್ದಾರೆ, ಬೇಡ ಯಾಕೆ ಪೂಜೆ ಮಾಡ್ತೀಯ ನೀನು, ಉಪವಾಸ ಇದ್ದು ಪೂಜೆ ಮಾಡಿ ನಿನಗಾಗಿದ್ದು ಒಳ್ಳೇದಾದರೂ ಏನು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಆದರೂ ನನಗೆ ಕೆಟ್ಟದಾದಂಥ ದಿನಗಳಲ್ಲೂ ಕೂಡ ನಾನು ರಾಯರನ್ನು ಪೂಜೆ ಮಾಡೋದು ಬಿಟ್ಟಿಲ್ಲ. ಆವತ್ತಿನಿಂದ ಇವತ್ತಿನವರೆಗೂ, ಹಾಗೆ ನನ್ನ ಕೊನೆ ಉಸಿರು ಇರೋವರೆಗೂ ನಾನು ರಾಯರ ಆರಾಧನೆನ ಮಾಡ್ತಾನೇ ಇರ್ತೀನಿ. ಸಾಧ್ಯವಾದಷ್ಟು ದಿನ ನಾನು ರಾಯರ ಮಂತ್ರಾಲಯಕ್ಕೂ ಹೋಗೋಕ್ಕೂ ಕೂಡ ಇಷ್ಟಪಡ್ತೀನಿ. ಈ ಸಲವೂ ಅಷ್ಟೇ ನಾನು ಮಂತ್ರಾಲಯಕ್ಕೆ ಹೋದಾಗ ಸಲ ಹೇಗೆ ಮಾಡ್ತೀನಿ ಅಂದರೆ ಹೆಜ್ಜೆ ನಮಸ್ಕಾರ. ನಾನು ಫಸ್ಟೆಲ್ಲ ಹೋದಾಗ ಹೆಜ್ಜೆ ನಮಸ್ಕಾರ ಅಂತಂದರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೆಜ್ಜೆ ನಮಸ್ಕಾರ ರಾಯರಿಗೆ ಹಾಕ್ತಿದ್ದೆ. ಈ ವರ್ಷ ಹೋದಾಗ ನಾನು ಹೆಜ್ಜೆ ನಮಸ್ಕಾರ ಅಂತಂದರೆ ಒಂದು ಹೆಜ್ಜೆಗೆ ಒಂದ್ಸಲಿ ಬಗ್ಗಿ ನಮಸ್ಕಾರ ಮಾಡಿ ಬಂದಿದ್ದೀನಿ. ರಾಯರು ನನ್ನನ್ನು ಕಾಪಾಡ್ತಾರೆ ಅನ್ನೋ ಒಂದು ಭಾವನೆಯಿಂದ ನಾನು ರಾಯರ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ.
ಇವಾಗಲೂ ಅಷ್ಟೇ ನನಗೆ ತುಂಬ ಬೇಜಾರಾದಾಗ ನನಗೇನೋ ಒಂದು ಸಂಕಟ ಅಂತ ಆದಾಗ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ನಮ್ಮ ತಂದೆ ಹತ್ರ ಆಗಲಿ, ನನ್ನ ತಮ್ಮನ ಹತ್ರ ಆಗಲಿ, ನನ್ನ ಹಸ್ಬೆಂಡ್ ಹತ್ರ, ರವಿ ಹತ್ರ ಆಗಲಿ, ನಾನು ಯಾರ ಹತ್ರನೂ ಕೆಲವೊಂದೊಂದು ಸತಿ ಶೇರ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ರಾಯರ ಮಠಕ್ಕೆ ಹೋಗ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡು, ರಾಯರೇ ನೀವು ಇದ್ದೀರಾ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ಹೆಜ್ಜೆ ನಮಸ್ಕಾರ ಹಾಕ್ಬಿಟ್ಟು ಬರ್ತೀನಿ. ಯಾವುದೋ ಒಂದು ರೀತಿ ನನಗೆ ರಾಯರು ಕಾಪಾಡ್ತಾರೆ ಅನ್ನೋ ನಂಬಿಕೆ ಇದೆ, ಕಾಪಾಡೂ ಇದ್ದಾರೆ. ನನಗೆ ಗೊತ್ತಾಗದಿರೋ ಅಂತಹ ರೀತಿಯಲ್ಲೇ ಬಂದು ಕಾಪಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಾನು ಪ್ರತಿ ಮಂಗಳವಾರನೂ ಪ್ರತಿ ಗುರುವಾರನೂ ನಾನು ರಾಯರಿಗೋಸ್ಕರ ನಾನು ಉಪವಾಸ ಇದ್ದು ಪೂಜೆ ಮಾಡ್ತಾಯಿದ್ದೀನಿ. ಹಾಗಾಗಿ ರಾಯರನ್ನು ಇವತ್ತು ಗುರುವಾರ ನಾನು ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಒಂದು ಸಿಂಪಲ್ ಆಗಿರೋದೇ ತೊಗೊಂಬಂದೆ. ನನಗೆ ಸ್ವಲ್ಪ ಚೆನ್ನಾಗಿರೋದು ತೊಗೊಂಬರಬೇಕು ಅಂತ ಆಸೆ ಇತ್ತು. ಒಂದು ಬೃಂದಾವನ ಕೂಡ ತೊಗೊಂಬರಬೇಕು ಅಂತ ಆಸೆ ಇತ್ತು. ಅಲ್ಲಿ ಕೇಳಿದಾಗ ಆ ಬೃಂದಾವನನ ತೊಳಿಬಾರ್ದು ಅಂತ ಹೇಳಿಬಿಟ್ರು. ಹಂಗಾಗಿ ನನಗೆ ತುಂಬ ಬೇಜಾರಾಗಿತ್ತು. ಹೇಗೆ ತೊಳಿದಿರಾ ಹಾಗೆ ಇಟ್ಕೊಂಡು ಪೂಜೆ ಮಾಡೋದು ಯಾವಾಗಲೂ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟೈಮ್ ಆ ಪಂಚಲೋಹದ ತೊಗೋಣ ಅಂದರೆ ಅದಷ್ಟು ಕಳೆಯಾಗಿರಲಿಲ್ಲ. ಸರಿ, ಈ ಸಲ ಒಂದು ಚಿಕ್ಕದೇ ತೊಗೊಂಡೋಗೋಣ, ಮುಂದಿನ ಸಲ ಯಾವಾಗ ಆಗುತ್ತೆ ಆವಾಗ ನಾವು ಬಂದಾಗ ಚೆನ್ನಾಗಿರುತ್ತೆ ತೊಗೊಂಬರೋಣ ಅಂತ ಹೇಳಿಬಿಟ್ಟು ನಾನೊಂದು ಪುಟ್ಟದಾಗಿರೋದೇ ತಂದೆ. ಪ್ರತಿ ಗುರುವಾರ ನಾನು ದೀಪ ಅಂಟಿಸ್ಬೇಕು ರಾಯರು ಮುಂದೆ ಅಂತ ಹೇಳಿಬಿಟ್ಟು ಒಂದು ಪುಟ್ಟದಾಗಿರೋದೊಂದು ವಿಗ್ರಹ ತಂದೆ. ಹಾಗೆ ಫೋಟೋ ಕೂಡ ದೊಡ್ಡದೊಂದು ತೊಗೊಂಬಂದೆ. ನಮ್ಮ ಹಸ್ಬೆಂಡ್ ರವಿ ಹಂಗೂ ಯಾಕಿಷ್ಟು ದೊಡ್ಡದು ಫೋಟೋ ಅಂತ ಹೇಳ್ತಾಯಿದ್ರು. ಇಲ್ಲ ಮನೆಯಲ್ಲಿ ರಾಯರು ಫೋಟೋ ನಂಗೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಗಲಾಟೆ ಮಾಡಿ ತೊಗೊಂಬಂದು ಅದ್ರ ಮುಂದೆ ಒಂದು ದೀಪ ಕೂಡ ಅಂಟಿಸ್ದೆ. ನಮ್ಮ ಮನೇಲಿ ದೇವ್ರ ಮನೆ ಒಂದಿದೆ, ಮತ್ತು ನೀನು ಡೈನಿಂಗ್ ಹಾಲಲ್ಲಿ ಒಂದು ದೇವ್ರ ಮನೆ ಮಾಡ್ಕೊಂಬಿಟ್ಟಿದ್ಯಾ, ಎರಡೆರಡು ದೇವ್ರ ಮನೆ ಮಾಡ್ಕೊಂಬಿಟ್ಟಿದ್ಯಾ ಅಂತೆಲ್ಲ ಹೇಳ್ತಾಯಿದ್ರು. ನೀವೇನೇ ಹೇಳಿದ್ರು ನಾನು ರಾಯರಿಗೆ ತುಪ್ಪದ ದೀಪ ಅಂಟಿಸ್ಲೇಬೇಕು, ಅಂಟಿಸ್ತೀನಿ ಅಂತ ಹೇಳಿಬಿಟ್ಟು ರಾಯರನ್ನು ನಾನು ಈ ಗುರುವಾರ ನಮ್ಮ ಮನೆಗೆ ಕರ್ಕೊಂಬಂದು ಪೂಜೆ ಮಾಡ್ತಾಯಿದ್ದೀನಿ. ಇದೊಂಥರ ಪಾಸಿಟಿವ್ ವೈಬ್ಸೇ ಇದೆ ನಮ್ಮ ಮನೆಯಲ್ಲಿ ಅಂತ ಹೇಳ್ಬೋದು. ನಮ್ಮ ಅತ್ತೆ ಕೂಡ ರಾಯರ ಭಕ್ತರೇನೇ, ಅವರು ಕೂಡ ಉಪವಾಸ ಇದ್ದು ಪೂಜೆ ಮಾಡ್ತಿದ್ರಂತೆ ಅವರು ಒಂದು ಏಜಲ್ಲಿದ್ದಾಗ. ಇವಾಗೇನು ಮಾಡ್ತಾಯಿಲ್ಲ. ನನಗೆ ಅದೇನು ರೂಢಿ ಆಗಿಲ್ಲ. ನನಗೆ ಹೀಗೆ ಯಾರೋ ನಮ್ಮ ನೈಬರ್ ಒಬ್ಬರು ಪಕ್ಕದಲ್ಲಿದ್ದವರು ಮಾಡ್ಕೊಂಡು ಹೋಗ್ತಾಯಿದ್ರು. ಅದು ನನಗೇನೋ ಅನ್ನಿಸ್ತು ಅಂದರೆ ನಾನು ಕೂಡ ಮಾಡೋಣ ಅಂತ ಅನ್ನಿಸ್ತು. ಅವಾಗೆಲ್ಲ ದೇವಸ್ಥಾನಕ್ಕೇನು ಹೋಗ್ತಾಯಿಲ್ಲ, ಸುಮ್ಮನೆ ರಾಯರ ಹೆಸರು ಹೇಳ್ಕೊಂಡು ಕೈ ಮುಗಿತಿದ್ದೆ. ಅದು ಹಾಗೇ ಕಂಟಿನ್ಯೂ ಹಾಕ್ಕೊಂಡು ಇವಾಗ ನಾನು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತೀನಿ. ಮಲ್ಲೇಶ್ವರಮಲ್ಲಿ ಇರೋವಂಥದ್ದು, ಶೇಷಾದ್ರಿಪುರಮಲ್ಲಿ ಇರೋವಂಥ ರಾಯರ ಮಠಕ್ಕೆ ಹೋಗಿ ಬರ್ತೀನಿ ಸಾಧ್ಯ ಆದರೆ. ನಾನು ಆಫೀಸ್ಗೆ ಹೋಗಿದ್ದಂಥ ದಿನಗಳಲ್ಲಿ ಇಲ್ಲ ಎಲ್ಲಾದರೂ ಹೊರಗಡೆ ಹೋಗಿದ್ದಂಥದ್ದು. ನಮ್ಮ ಮನೆ ಸುತ್ತಮುತ್ತ ರಾಯರ ಮಠ ಕಮ್ಮಿನೇ, ಹಾಗಾಗಿ ನಾನು ಹೊರಗಡೆ ಹೋದಾಗ ಹೋಗಿಬಿಟ್ಟು ಬರ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗ್. ನೀವು ಯಾರಾದರೂ ರಾಯರ ಭಕ್ತರಾಗಿದ್ದರೆ ನೀವು ಯಾವ ರೀತಿ ಪೂಜೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಾನು ಮಾಡಿರೋ ಅಂಥ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.